ಸಚಿವ ಮಲ್ಲಿಕಾರ್ಜುನ ವಿರುದ್ಧ ಸಿಡಿದೆದ್ದಂತಹ ಕೈ ಶಾಸಕ. ಸಚಿವ ಸಂಪುಟದಿಂದ ಮಲ್ಲಿಕಾರ್ಜುನ್ ಅವರನ್ನ ವಜಾ ಮಾಡಿ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಸ್ತುವಾರಿ ಅಷ್ಟೇ ಅಲ್ಲ, ಸಚಿವ ಸ್ಥಾನದಿಂದಲೂ ಕೂಡ ತೆಗೆಯಿರಿ ಅನ್ನುವಂತಹ ಆಗ್ರಹ. ಬಿಜೆಪಿ ಜೊತೆ ಎಸ್ ಮಲ್ಲಿಕಾರ್ಜುನ್ ಹೊಂದಾಣಿಕೆ ಆಗಿದೆ. ಮನವಿಗೆ ಸ್ಪಂದಿಸಿಲ್ಲ ಅಂತ ಅಂದ್ರೆ ಮುಂದೆ ನಾನು ತೀರ್ಮಾನಿಸುತ್ತೇನೆ ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬಂದಿರುವಂತದ್ದು. ಸಚಿವ ಸಂಪುಟದಿಂದ ಮಲ್ಲಿಕಾರ್ಜುನ್ ಅವರನ್ನ ವಜಾ ಮಾಡಿ ಅನ್ನುವಂತಹ ಆಗ್ರಹ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಶಿವಗಂಗಾ ಬಸವರಾಜ್ ಕೊಟ್ಟಿರುವಂತಹ ಹೇಳಿಕೆ. ಉಸ್ತುವಾರಿ ಅಷ್ಟೇ ಅಲ್ಲ, ಸಚಿವ ಸ್ಥಾನದಿಂದಲೂ ಕೂಡ ಅವರನ್ನ ತೆಗಿಬೇಕು. ಬಿಜೆಪಿ ಜೊತೆ ಎಸ್ ಮಲ್ಲಿಕಾರ್ಜುನ್ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದು ಸರಿಯಿಲ್ಲ. ಮನವಿಗೆ ಸ್ಪಂದಿಸಿಲ್ಲದಿದ್ರೆ ಮುಂದೆ ಬೇರೆ ರೀತಿಯಾದಂತಹ ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ನಮ್ಮ ಜೊತೆ ಶಾಸಕರಾದ ಶಿವಗಂಗಾ ಬಸವರಾಜ್ ಇರುವಂಥದ್ದು. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಪತ್ರ ಬರೆದಿರುವಂಥದ್ದು. ಈಗ ಅವ್ರನ್ನೇ ಕೇಳೋಣ, ಏನು ಈ ಬಗ್ಗೆ ಅಂತ. ಯಾಕೆ ನೀವು ಪತ್ರ ಬರೆದಂತ ಏನು ಉಂಟಾಗಿರೋ ಸಮಸ್ಯೆ? ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು BJP ಜೊತೆ ಹೊಂದಾಣಿಕೆಯಲ್ಲಿ ರಾಜಕೀಯ ಮಾಡ್ತಾರೆ. ನಾವು ಯುವಕರಿದ್ದೀವಿ, ಆ ಥರ ಹೊಂದಾಣಿಕೆ ಎಲ್ಲ ನಮ್ಮ ಮನೇಲಿ ಕಲಿಸೂ ಇಲ್ಲ, ನಮ್ಮ ಪಕ್ಷದ ನೀತಿ ಸಿದ್ಧಾಂತನೂ ಅಲ್ಲ. ಆದ ಕಾರಣ ನಾವು ಈ ಕೂಡಲೇ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದೀನಿ, ಹಾಗೂ KPCC ಅಧ್ಯಕ್ಷರಿಗೂ ಪತ್ರ ಬರೆದೀನಿ. ಈ ಕೂಡಲೇ ನಮಗೆ ಜಿಲ್ಲಾ ಉಸ್ತುವಾರಿನ ಬೇರೆ ಮಂತ್ರಿಗಳನ್ನ ಹಾಕ್ಕೊಡ್ಬೇಕು. ಏನು ಹೊಂದಾಣಿಕೆ, ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂತದಂತ? ಎಲ್ಲದರಲ್ಲೂ ಈಗ ಉದಾಹರಣೆಗೆ ಮೊನ್ನೆ ನಮ್ಮಲ್ಲಿ DCC ಬ್ಯಾಂಕ್ ಚುನಾವಣೆ ನಡೀತು. ನಾವು ಒಬ್ಬ ಅಭ್ಯರ್ಥಿ ನಿಲ್ಲಿಸಿದ್ವಿ. ನಮ್ಮ ಅಭ್ಯರ್ಥಿ ವಿರುದ್ಧ BJP ಬೆಂಬಲಿತ ಅಭ್ಯರ್ಥಿ ಒಬ್ಬರಿದ್ದರು. ಅವರಿಗೆ ಅವತ್ತು ಸಹ ಸಪೋರ್ಟ್ ಮಾಡಿದ್ರು. ಆದರೂ ಸಹ ನಾವು ಸುಮ್ಮನಿದ್ವಿ. ಸಪೋರ್ಟ್ ಮಾಡೋದು ಒಂದು ಕಡೆ ಆಯ್ತು, ಅವರು ಅಭ್ಯರ್ಥಿ ಗೆಲ್ಲಿ ಓಕೆ ಸಂತೋಷ. ಅದ ಮೇಲೆ ಏನು ಮಾಡಿದ್ರು, ನಮ್ಮ ಅಪೆಕ್ಸ್ ಬ್ಯಾಂಕಿಗೆ ನಿರ್ದೇಶಕರ ಒಂದು ಚುನಾವಣೆ ಇತ್ತು. ಚುನಾವಣೆ ಅಲ್ಲ, ನಿರ್ದೇಶಕ ನಾಮಿನಿ ಇದೆ. ಆ ಚುನಾವಣೆ ನಾಮಿನಿನ ಆ BJP ಬೆಂಬಲಿತ ಅಭ್ಯರ್ಥಿನೇ ಮುಂದುವರಿಸಿದ್ದಾರೆ. ಯಾಕಪ್ಪ ಅಂದರೆ ನಮ್ಮ ಬಾಡಿ ಬಂದಿದೆ, ನಮ್ಮ ಸರ್ಕಾರ ಇದೆ, ನಮ್ಮ ಬಾಡಿ ಬಂದಿದೆ. ಅಪೆಕ್ಸ್ ಬ್ಯಾಂಕು ನಮ್ಮ ಕಂಟ್ರೋಲಲ್ಲಿದೆ, ನಮ್ಮ ಸರ್ಕಾರದ ಇದರಲ್ಲಿದೆ. ಆ ಒಂದು ನಾಮಿನಿನೂ ಸಹ BJP ಬೆಂಬಲಿತ ಅಭ್ಯರ್ಥಿನೇ ಮುಂದುವರಿಸಿದ್ದಾರೆ. ಅದನ್ನು ಸಹ ನಾವು ಎಷ್ಟೇ ವಿರೋಧ ಮಾಡಿದ್ರು, ಉದಾಹರಣೆಗೆ ನಮ್ಮ ಶಾಂತನಗೌಡರು 3 ಸರಿ MLA, ಅವ್ರಿಗೆ ಮಂತ್ರಿನೂ ಕೊಟ್ಟಿಲ್ಲ, ಬೋರ್ಡ್ ಚೇರ್ಮನ್ನು ಕೊಟ್ಟಿಲ್ಲ. ಅವ್ರ ಮಗ DCC ಬ್ಯಾಂಕಲ್ಲಿ ಗೆದ್ದಿದ್ದಾರೆ ಅವ್ರ ಜೊತೆ. ಅವರನ್ನ ನಿರ್ದೇಶಕರಾಗಿ ಮಾಡ್ರಿ ಅಂತ ಅವ್ರಿಗೆ ಮನವಿ ಮಾಡಿದ್ರು ಸಹ ಯಾವುದೇ ರೀತಿಯ ಗಮನಕ್ಕೆ ಹಾಕೊಳ್ಳದೇ BJP ಬೆಂಬಲಿತ ಅಭ್ಯರ್ಥಿನೇ ಮುಂದುವರಿಸಿದ್ದಾರೆ. ಇವನ್ನೆಲ್ಲ ವಿರೋಧ ಮಾಡಲೇಬೇಕಾಗ್ತದೆ. ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಈಗ ಅವರು ನೀವು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು, ಅವ್ರನ್ನ ಸಚಿವ ಸ್ಥಾನದಿಂದ ಉಸ್ತುವಾರಿ ಸಚಿವ ಬದಲಾವಣೆ ಮಾಡಬೇಕು ಅಥವಾ ಸಚಿವ ಸ್ಥಾನ ತೆಗಿಬೇಕಂತ ಅಥವಾ ಉಸ್ತುವಾರಿ ಸಚಿವ ಬದಲಾವಣೆ ಮಾಡಬೇಕು? ಹೇಳ್ಬೇಕು ಅಂದ್ರೆ ಅವ್ರು ಸಚಿವ ಸ್ಥಾನನೇ ತೆಗಿಬೇಕ್ರಿ. BJP 25 ಸಾವಿರ ಲೀಡ್ ಆಗಿದೆ MP ಚುನಾವಣೆಯಲ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ನಾನು 10,000 ಸಾವಿರ ಲೀಡ್ ಕೊಟ್ಟಿದ್ದೀನಿ. ಇತಿಹಾಸದಲ್ಲೇ BJP ಬಿಟ್ಟರೆ ಕಾಂಗ್ರೆಸ್ ಲೀಡ್ ಆಗಿಲ್ಲ ಚನ್ನಗಿರಲಿ. ಅಂಥದ್ರಲ್ಲಿ 10,000 ಸಾವಿರ ಲೀಡ್ ಕೊಟ್ಟಿದ್ದೀನಿ. ಈತ 25 ಸಾವಿರ ಮೈನಸ್ ಮಾಡಿದ್ದಾರೆ ಕಾಂಗ್ರೆಸ್ಗೆ, 25 ಸಾವಿರ BJP ಲೀಡ್ ಕೊಟ್ಟಿದ್ದಾರೆ. ಅವ್ರು ಅವಾಗಲೇ ಮಂತ್ರಿ ಸ್ಥಾನ ತೆಗಿಬೇಕಿತ್ತು. ಈಗ ನನ್ನ ಬೇಟಿಗೆ ಮೊದಲನೇದಾಗಿ ಉಸ್ತುವಾರಿ ಸಚಿವರನ್ನ ತೆಗಿಬೇಕು. ಕ್ರಮ ಕೈಗೊಂಡಿಲ್ಲ ನೀವು ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಏನು ಮುಂದೆ ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡಿ ಮನವಿ ಮಾಡ್ತೀನಿ. ಅದು ವಿತ್ ಪ್ರೂಫ್ ಸಮೇತ ಕೊಡ್ತೀನಿ ಅವ್ರಿಗೆ. ಹಂಗೆ ಸುಮ್ಮನೆ ನಾನು ಯಾವ್ದು ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ. ಚನ್ನಗಿರಿ DCC ಬ್ಯಾಂಕ್ ಎಲೆಕ್ಟ್ ಆಗಿರೋ ಅಭ್ಯರ್ಥಿ ಯಾರು ಬೆಂಬಲಿತ ಆತ ಏನಿದ್ದಾನೆ ಈಗ ನೀವು ಚೆಕ್ ಮಾಡಿ ನೀವು ರಿಪ್ಲೈ ಕೊಡಿ. ಅವರು ಆ ರೀತಿ ಹೊಂದಾಣಿಕೆ ಏನು ವ್ಯವಹಾರಕ್ಕೋಸ್ಕರ ಅಂತ? ಅವರು ರಾಜಕೀಯ ಮಾಡೋದೇ ಅವರು ವ್ಯವಹಾರಕ್ಕೋಸ್ಕರ. ಅವ್ರಿಗೇನು ಜನಸೇವೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜನಸೇವೆ ಮಾಡಬೇಕು ಅನ್ನೋ ಮನಸ್ಸು ಇಲ್ಲ ಅವ್ರದ್ದು. ಶಿವಗಂಗಾ ಬಸವರಾಜ್ ಹೇಳಿಕೆ, ಅವರು ಸಚಿವರ ವಿರುದ್ಧ ತಿರುಗಿಬಿದ್ದಿರುವಂಥದ್ದು ಕೇವಲ ರಾಜಕಾರಣಕ್ಕೋಸ್ಕರ, ಅವರು ರಾಜಕೀಯ ಮಾಡಕ್ಕೆ ಬಂದಿಲ್ಲ, ವ್ಯವಹಾರಕ್ಕೋಸ್ಕರ ರಾಜಕಾರಣಕ್ಕೆ ಬಂದಿರುವಂಥದ್ದು ಅಂತ ಹೇಳೋ ಮೂಲಕ ಮತ್ತು ಜೊತೆಗೆ ಸಚಿವ ಸ್ಥಾನನೂ ಕೂಡ ತೆಗಿಬೇಕು ಅಂತ ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ರಿಪಬ್ಲಿಕ್ TV ಬೆಳಗಾವಿ. ಸಚಿವ ಮಲ್ಲಿಕಾರ್ಜುನ ವಿರುದ್ಧ ಸಿಡಿದೆದ್ದಂತಹ ಕೈ ಶಾಸಕ. ಸಚಿವ ಸಂಪುಟದಿಂದ ಮಲ್ಲಿಕಾರ್ಜುನ್ ಅವರನ್ನ ವಜಾ ಮಾಡಿ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಸ್ತುವಾರಿ ಅಷ್ಟೇ ಅಲ್ಲ, ಸಚಿವ ಸ್ಥಾನದಿಂದಲೂ ಕೂಡ ತೆಗೆಯಿರಿ ಅನ್ನುವಂತಹ ಆಗ್ರಹ. ಬಿಜೆಪಿ ಜೊತೆ ಎಸ್ ಮಲ್ಲಿಕಾರ್ಜುನ್ ಹೊಂದಾಣಿಕೆ ಆಗಿದೆ. ಮನವಿಗೆ ಸ್ಪಂದಿಸಿಲ್ಲ ಅಂತ ಅಂದ್ರೆ ಮುಂದೆ ನಾನು ತೀರ್ಮಾನಿಸುತ್ತೇನೆ ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬಂದಿರುವಂತದ್ದು. ಸಚಿವ ಸಂಪುಟದಿಂದ ಮಲ್ಲಿಕಾರ್ಜುನ್ ಅವರನ್ನ ವಜಾ ಮಾಡಿ ಅನ್ನುವಂತಹ ಆಗ್ರಹ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಶಿವಗಂಗಾ ಬಸವರಾಜ್ ಕೊಟ್ಟಿರುವಂತಹ ಹೇಳಿಕೆ. ಉಸ್ತುವಾರಿ ಅಷ್ಟೇ ಅಲ್ಲ, ಸಚಿವ ಸ್ಥಾನದಿಂದಲೂ ಕೂಡ ಅವರನ್ನ ತೆಗಿಬೇಕು. ಬಿಜೆಪಿ ಜೊತೆ ಎಸ್ ಮಲ್ಲಿಕಾರ್ಜುನ್ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದು ಸರಿಯಿಲ್ಲ. ಮನವಿಗೆ ಸ್ಪಂದಿಸಿಲ್ಲದಿದ್ರೆ ಮುಂದೆ ಬೇರೆ ರೀತಿಯಾದಂತಹ ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ನಮ್ಮ ಜೊತೆ ಶಾಸಕರಾದ ಶಿವಗಂಗಾ ಬಸವರಾಜ್ ಇರುವಂಥದ್ದು. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಪತ್ರ ಬರೆದಿರುವಂಥದ್ದು. ಈಗ ಅವ್ರನ್ನೇ ಕೇಳೋಣ, ಏನು ಈ ಬಗ್ಗೆ ಅಂತ. ಯಾಕೆ ನೀವು ಪತ್ರ ಬರೆದಂತ ಏನು ಉಂಟಾಗಿರೋ ಸಮಸ್ಯೆ? ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು
BJP ಜೊತೆ ಹೊಂದಾಣಿಕೆಯಲ್ಲಿ ರಾಜಕೀಯ ಮಾಡ್ತಾರೆ. ನಾವು ಯುವಕರಿದ್ದೀವಿ, ಆ ಥರ ಹೊಂದಾಣಿಕೆ ಎಲ್ಲ ನಮ್ಮ ಮನೇಲಿ ಕಲಿಸೂ ಇಲ್ಲ, ನಮ್ಮ ಪಕ್ಷದ ನೀತಿ ಸಿದ್ಧಾಂತನೂ ಅಲ್ಲ. ಆದ ಕಾರಣ ನಾವು ಈ ಕೂಡಲೇ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದೀನಿ, ಹಾಗೂ KPCC ಅಧ್ಯಕ್ಷರಿಗೂ ಪತ್ರ ಬರೆದೀನಿ. ಈ ಕೂಡಲೇ ನಮಗೆ ಜಿಲ್ಲಾ ಉಸ್ತುವಾರಿನ ಬೇರೆ ಮಂತ್ರಿಗಳನ್ನ ಹಾಕ್ಕೊಡ್ಬೇಕು. ಏನು ಹೊಂದಾಣಿಕೆ, ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂತದಂತ? ಎಲ್ಲದರಲ್ಲಿ ಈಗ ಉದಾಹರಣೆಗೆ ಮೊನ್ನೆ ನಮ್ಮಲ್ಲಿ DCC ಬ್ಯಾಂಕ್ ಚುನಾವಣೆ ನಡೀತು. ನಾವು ಒಬ್ಬ ಅಭ್ಯರ್ಥಿ ನಿಲ್ಲಿಸಿದ್ವಿ. ನಮ್ಮ ಅಭ್ಯರ್ಥಿ ವಿರುದ್ಧ BJP ಬೆಂಬಲಿತ ಅಭ್ಯರ್ಥಿ ಒಬ್ಬರಿದ್ದರು. ಅವರಿಗೆ ಅವತ್ತು ಸಹ ಸಪೋರ್ಟ್ ಮಾಡಿದ್ರು. ಆದರೂ ಸಹ ನಾವು ಸುಮ್ಮನಿದ್ವಿ. ಸಪೋರ್ಟ್ ಮಾಡೋದು ಒಂದು ಕಡೆ ಆಯಿತು, ಅವರು ಅಭ್ಯರ್ಥಿ ಗೆಲ್ಲಿ, ಓಕೆ ಸಂತೋಷ. ಅದ ಮೇಲೆ ಏನು ಮಾಡಿದ್ರು, ನಮ್ಮ ಅಪೆಕ್ಸ್ ಬ್ಯಾಂಕಿಗೆ ನಿರ್ದೇಶಕರ ಒಂದು ಚುನಾವಣೆ ಇತ್ತು. ಚುನಾವಣೆ ಅಲ್ಲ, ನಿರ್ದೇಶಕ ನಾಮಿನಿ ಇದೆ. ಆ ಚುನಾವಣೆ ನಾಮಿನಿನ ಆ BJP ಬೆಂಬಲಿತ ಅಭ್ಯರ್ಥಿನೇ ಮುಂದುವರಿಸಿದ್ದಾರೆ. ಯಾಕಪ್ಪ ಅಂದರೆ ನಮ್ಮ ಬಾಡಿ ಬಂದಿದೆ, ನಮ್ಮ ಸರ್ಕಾರ ಇದೆ, ನಮ್ಮ ಬಾಡಿ ಬಂದಿದೆ. ಅಪೆಕ್ಸ್ ಬ್ಯಾಂಕು ನಮ್ಮ ಕಂಟ್ರೋಲಲ್ಲಿದೆ, ನಮ್ಮ ಸರ್ಕಾರದ ಇದರಲ್ಲಿದೆ. ಆ ಒಂದು ನಾಮಿನಿನೂ ಸಹ BJP ಬೆಂಬಲಿತ ಅಭ್ಯರ್ಥಿನೇ ಮುಂದುವರಿಸಿದ್ದಾರೆ. ಅದನ್ನು ಸಹ ನಾವು ಎಷ್ಟೇ ವಿರೋಧ ಮಾಡಿದ್ರು, ಉದಾಹರಣೆಗೆ ನಮ್ಮ ಶಾಂತನಗೌಡರು 3 ಸರಿ MLA, ಅವ್ರಿಗೆ ಮಂತ್ರಿನೂ ಕೊಟ್ಟಿಲ್ಲ, ಬೋರ್ಡ್ ಚೇರ್ಮನ್ನು ಕೊಟ್ಟಿಲ್ಲ. ಅವ್ರ ಮಗ DCC ಬ್ಯಾಂಕಲ್ಲಿ ಗೆದ್ದಿದ್ದಾರೆ ಅವ್ರ ಜೊತೆ. ಅವ್ರನ್ನ ನಿರ್ದೇಶಕರಾಗಿ ಮಾಡ್ರಿ ಅಂತ ಅವ್ರಿಗೆ ಮನವಿ ಮಾಡಿದ್ರು ಸಹ ಯಾವುದೇ ರೀತಿಯ ಗಮನಕ್ಕೆ ಹಾಕಳ್ದೇ BJP ಬೆಂಬಲಿತ ಅಭ್ಯರ್ಥಿನೇ ಮುಂದುವರಿಸಿದ್ದಾರೆ. ಇವನ್ನೆಲ್ಲ ವಿರೋಧ ಮಾಡಲೇಬೇಕಾಗ್ತದೆ. SS ಮಲ್ಲಿಕಾರ್ಜುನ್ ವಿರುದ್ಧ ಈಗ ನೀವು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು, ಅವ್ರನ್ನ ಸಚಿವ ಸ್ಥಾನದಿಂದ ಉಸ್ತುವಾರಿ ಸಚಿವ ಬದಲಾವಣೆ ಮಾಡಬೇಕು, ಅಥವಾ ಸಚಿವ ಸ್ಥಾನ ತೆಗಿಬೇಕಂತ ಅಥವಾ ಉಸ್ತುವಾರಿ ಸಚಿವರು ಬದಲಾವಣೆ ಮಾಡಬೇಕು? ಹೇಳ್ಬೇಕು ಅಂದ್ರೆ ಅವ್ರು ಸಚಿವ ಸ್ಥಾನನೇ ತೆಗಿಬೇಕ್ರಿ. BJP 25 ಸಾವಿರ ಲೀಡ್ ಆಗಿದೆ MP ಚುನಾವಣೆಯಲ್ಲಿ, ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ. ನಾನು 10,000 ಸಾವಿರ ಲೀಡ್ ಕೊಟ್ಟಿದ್ದೀನಿ. ಇತಿಹಾಸದಲ್ಲೇ BJP ಬಿಟ್ಟರೆ ಕಾಂಗ್ರೆಸ್ ಲೀಡ್ ಆಗಿಲ್ಲ ಚೆನ್ನಗಿರಲಿ. ಅಂಥದ್ರಲ್ಲಿ 10,000 ಸಾವಿರ ಲೀಡ್ ಕೊಟ್ಟಿದ್ದೀನಿ. 25 ಸಾವಿರ ಮೈನಸ್ ಮಾಡಿದ್ದಾರೆ ಕಾಂಗ್ರೆಸ್ಗೆ, 25 ಸಾವಿರ BJP ಲೀಡ್ ಕೊಟ್ಟಿದ್ದಾರೆ. ಅವ್ರು ಅವಾಗಲೇ ಮಂತ್ರಿ ಸ್ಥಾನ ತೆಗಿಬೇಕಿತ್ತು. ಈಗ ನನ್ನ ಬೇಟಿಗೆ ಮೊದಲನೇದಾಗಿ ಉಸ್ತುವಾರಿ ಸಚಿವರನ್ನ ತೆಗಿಬೇಕು. ಕ್ರಮ ಕೈಗೊಂಡಿಲ್ಲ ನೀವು ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಏನು ಮುಂದೆ ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡಿ ಮನವಿ ಮಾಡ್ತೀನಿ. ಅದು ಪ್ರೂಫ್ ಸಮೇತ ಕೊಡ್ತೀನಿ ಅವ್ರಿಗೆ. ಹಂಗೆ ಸುಮ್ಮನೆ ನಾನು ಯಾವ್ದು, ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ. ಚೆನ್ನಗಿರಿ DCC ಬ್ಯಾಂಕ್ ಎಲೆಕ್ಟ್ ಆಗಿರೋ ಅಭ್ಯರ್ಥಿ ಯಾರು ಬೆಂಬಲಿತ ಆತ ಏನಿದ್ದಾನೆ ಈಗ ನೀವು ಚೆಕ್ ಮಾಡಿ ನೀವು ರಿಪ್ಲೈ ಕೊಡಿ. ಅವರು ಆ ರೀತಿ ಹೊಂದಾಣಿಕೆ ಏನು ವ್ಯವಹಾರಕ್ಕೋಸ್ಕರ ಅಂತನಾ? ಅವರು ರಾಜಕೀಯ ಮಾಡೋದೇ ಅವರು ವ್ಯವಹಾರಕ್ಕೋಸ್ಕರ. ಅವ್ರಿಗೇನು ಜನಸೇವೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜನಸೇವೆ ಮಾಡಬೇಕು ಅನ್ನೋ ಮನಸ್ಸು ಇಲ್ಲ ಅವ್ರದ್ದು. ಶಿವಗಂಗಾ ಬಸವರಾಜ್ ಹೇಳಿಕೆ, ಅವರು ಸಚಿವರ ವಿರುದ್ಧ ತಿರುಗಿಬಿದ್ದಿರುವಂಥದ್ದು ಕೇವಲ ರಾಜಕಾರಣಕ್ಕೋಸ್ಕರ, ಅವರು ರಾಜಕೀಯ ಮಾಡಕ್ಕೆ ಬಂದಿಲ್ಲ, ವ್ಯವಹಾರಕ್ಕೋಸ್ಕರ ರಾಜಕಾರಣಕ್ಕೆ ಬಂದಿರುವಂಥದ್ದು ಅಂತ ಹೇಳೋ ಮೂಲಕ, ಮತ್ತು ಜೊತೆಗೆ ಸಚಿವ ಸ್ಥಾನನೂ ಕೂಡ ತೆಗಿಬೇಕು ಅಂತ ಒಂದು ಹೊಸ ಭಾವನೆ ಸೇರಿಸಿರುವಂಥ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಚಂದ್ರ, ರಿಪಬ್ಲಿಕ್ TV, ಬೆಳಗಾವಿ. ಸಚಿವ ಮಲ್ಲಿಕಾರ್ಜುನ ವಿರುದ್ಧ ಸಿಡಿದೆದ್ದಂತಹ ಕೈ ಶಾಸಕ, ಸಚಿವ ಸಂಪುಟದಿಂದ ಮಲ್ಲಿಕಾರ್ಜುನ್ ಅವರನ್ನ ವಜಾ ಮಾಡಿ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಸ್ತುವಾರಿ ಅಷ್ಟೇ ಅಲ್ಲ, ಸಚಿವ ಸ್ಥಾನದಿಂದಲೂ ಕೂಡ ತೆಗೆಯಿರಿ ಅನ್ನುವಂತಹ ಆಗ್ರಹ. ಬಿಜೆಪಿ ಜೊತೆ SS ಮಲ್ಲಿಕಾರ್ಜುನ್ ಹೊಂದಾಣಿಕೆ ಆಗಿದೆ. ಮನವಿಗೆ ಸ್ಪಂದಿಸಿಲ್ಲ ಅಂತ ಅಂದ್ರೆ ಮುಂದೆ ನಾನು ತೀರ್ಮಾನಿಸುತ್ತೇನೆ ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬಂದಿರುವಂತದ್ದು. ಸಚಿವ ಸಂಪುಟದಿಂದ ಮಲ್ಲಿಕಾರ್ಜುನ್ ಅವರನ್ನ ವಜಾ ಮಾಡಿ ಅನ್ನುವಂತಹ ಆಗ್ರಹ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಶಿವಗಂಗಾ ಬಸವರಾಜ್ ಕೊಟ್ಟಿರುವಂತಹ ಹೇಳಿಕೆ. ಉಸ್ತುವಾರಿ ಅಷ್ಟೇ ಅಲ್ಲ, ಸಚಿವ ಸ್ಥಾನದಿಂದಲೂ ಕೂಡ ಅವರನ್ನ ತೆಗಿಬೇಕು. ಬಿಜೆಪಿ ಜೊತೆ SS ಮಲ್ಲಿಕಾರ್ಜುನ್ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದು ಸರಿಯಿಲ್ಲ. ಮನವಿಗೆ ಸ್ಪಂದಿಸಿಲ್ಲದಿದ್ರೆ ಮುಂದೆ ಬೇರೆ ರೀತಿಯಾದಂತಹ ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ.